ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಯಸ್ಯ ಸರ್ವೇ ಸಮಾರಂಭಾ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಾರ ಕರ್ಮಗಳು ಬಯಕೆ ಮತ್ತು ಸಂಕಲ್ಪಗಳಿಂದ ಮುಕ್ತವಾಗಿವೆಯೋ ಮತ್ತು ಜ್ಞಾನಾಗ್ನಿಯಿಂದ ದಹಿಸಲ್ಪಟ್ಟಿದೆಯೋ ಅಂತಹವನನ್ನು ಬುದ್ಧಿವಂತ ಎಂದು ಬಲ್ಲವರು ಹೇಳುತ್ತಾರೆ. ನಾಳಿನ ಕೆಲಸ ಇಂದೇ ಮಾಡು, ಇಂದಿನ ಕೆಲಸ ಈಗಲೇ ಮಾಡು ಎಂಬ ನಾಣ್ಣುಡಿಯಂತೆ ಮಾಡುವ ಕೆಲಸದಲ್ಲಿ ನಿರಂತರತೆ ಇರಬೇಕು ಹೊರತು ಆ ಕೆಲಸವನ್ನು ಮುಂದೂಡುವುದಲ್ಲ. ಜೀವನ ಹರಿವ ನೀರಂತೆ ಸರಾಗವಾಗಿ ನಡೆಯಬೇಕು. ಕೆಲವು ಅಜ್ಞಾನಿಗಳು ತಮ್ಮ ತಲೆಯಲ್ಲಿ ಹಾಕಿಕೊಳ್ಳುವ ಕೆಲವು ಕಟ್ಟುಪಾಡುಗಳು, ವಿವಿಧ ವಿಷಯಗಳ ಬಗ್ಗೆ ತನ್ನದೇ ಆದ ಅಭಿಪ್ರಾಯ ಹೊಂದುವ ಮೂಲಕ ತನ್ನ ಜೀವನವನ್ನು ಪ್ರಾಕೃತಿಕವಾಗಿ ನಡೆಸುವ ಬದಲು ಕೃತಕವಾಗಿ ನಡೆಸುತ್ತಾರೆ. ಯಾವುದೇ ಕಾರ್ಯದಲ್ಲಿ ಹೆಜ್ಜೆ ಇಡಬೇಕಿದ್ದರೆ 10 ಬಾರಿ ಯೋಚಿಸಿ ಅದಕ್ಕೊಂದು ಸಂಕಲ್ಪ ಮಾಡಿ ಆರಂಭ ಮಾಡುವುದು ಸಂಪ್ರದಾಯ. ಪ್ರಾರಬ್ಧ ಕರ್ಮಫಲದಿಂದ ನಡೆಯುವ ಸಂಚಿತ ಕರ್ಮದಲ್ಲಿ ಉತ್ತಮ ಅವಕಾಶ ಬಂದಾಗ ಕೆಲವರು ಆ ಸಂದರ್ಭದಲ್ಲೇ ಒದಗಿ ಬಂದಿದ್ದೇ ಒಳ್ಳೆಯ ಮುಹೂರ್ತ ಎಂದು ಕೆಲಸ ಮಾಡುವ ಬದಲು ಅದಕ್ಕೊಂದು ಮುಹೂರ್ತ ಹುಡುಕಿ ಸಂಕಲ್ಪ ಮಾಡುವುದು ಇಂದಿನ ದಿನಗಳಲ್ಲಿ ನಡೆಯುತ್ತಿರುವಂಥದ್ದು. ಹೀಗೆ ಮಾಡುವ ಮೂಲಕ ಎಷ್ಟೋ ಕೆಲಸಗಳು ಮುಂದೂಡಲ್ಪಟ್ಟು ಅದರಿಂದ ಸಹಜವಾಗಿ ಸಿಗಬೇಕಾದ ಫಲಗಳಲ್ಲಿ ವಿಳಂಬವಾಗುವುದು. ಇಲ್ಲವೇ ಆ ಕೆಲಸ ಮಾಡಲು ಉದಾಸೀನ ಉಂಟಾಗಿ ಕೆಲಸ ಮಾಡದೆ ಭಗವಂತ ತೋರಿದ ಮಾರ್ಗವನ್ನು ಸಕಾಲದಲ್ಲಿ ಉಪಯೋಗಿಸದೆ ಮುಂದೂಡಲ್ಪಟ್ಟು ಪ್ರಸ್ತುತತೆಯನ್ನು ಕಳೆದುಕೊಳ್ಳಬಹುದು. ಇಲ್ಲವೇ ಅದರ ವೆಚ್ಚ ಹೆಚ್ಚಳವಾಗಿ ಬಳಕೆದಾರರಿಗೆ ಹೊರೆಯಾದೀತು. ಉದಾಹರಣೆಗೆ, ದೇಶದಲ್ಲಿ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಸಾಕಷ್ಟು ಯೋಜನೆಗಳ ಸಂಕಲ್ಪ ನಡೆದು ಕಲ್ಲು ನಿಲ್ಲಿಸುವುದು ಸಂಪ್ರದಾಯ. ಹೀಗೆ ನಿಲ್ಲಿಸಿದ ಕಲ್ಲುಗಳು ಕೆಲವೇ ವರ್ಷಗಳಲ್ಲಿ ಮಾಯವಾಗುತ್ತದೆ ಅಥವಾ ಸ್ಥಳೀಯರಿಗೆ ಹೋರಾಟಕ್ಕೊಂದು ವಿಷಯ ಸಿಕ್ಕಂತಾದೀತು ಹೊರತು ಅದರಿಂದ ಯಾವ ಪ್ರಯೋಜನವೂ ಆಗದು. ಒಂದು ಪ್ರದೇಶಕ್ಕೆ ಬೇಕಾಗುವಂತಹ ಹಾಗೂ ಜನತೆಗೆ ಒಳಿತಾಗುವಂತಹ ಮತ್ತು ಮಿತ ಆರ್ಥಿಕ ವೆಚ್ಚದಲ್ಲಿ ಹೆಚ್ಚು ಸಾಧಿಸಬಹುದಾದಂತಹ ಯೋಜನೆ ಕಾರ್ಯಗತಗೊಳಿಸಲು ಯಾವ ಸಂಕಲ್ಪದ ಅವಶ್ಯಕತೆ ಇಲ್ಲ. ತಮ್ಮ ಊರು, ತಮ್ಮ ದೇಶ ಚೆನ್ನಾಗಿರಬೇಕೆಂಬ ಆಸಕ್ತಿ ಇದ್ದರೆ ಸಾಕು. ಸ್ಥಳೀಯರೇ ತಮ್ಮ ತನು, ಮನ, ಧನ ಇವುಗಳ ಮೂಲಕ ತಾವೇ ಕಾರ್ಯಗತಗೊಳಿಸಬಲ್ಲರು. ಅಥವಾ ಕೆಲಸ ತಾನಾಗಿ ನಡೆಯಬಹುದು. ಆಸಕ್ತಿಯ ಬದಲು ರಾಜಕೀಯವಾಗಿ ಬೆಳೆಯಬೇಕೆಂಬ ಫಲಾಪೇಕ್ಷೆ ಉದ್ದೇಶದಿಂದ ಸಂಕಲ್ಪ ಮಾಡ ಹೊರಟರೆ ಆಗುವುದೇ ಬೇರೆ. ಇನ್ನೊಂದು ಉದಾಹರಣೆ ಮೂಲಕ ಹೇಳುವುದಾದರೆ, ಮನೆ ಚೆನ್ನಾಗಿಟ್ಟುಕೊಳ್ಳಲು ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮ ಎಂದು ಸಂಕಲ್ಪ ಮಾಡಿದರೆ ಭಾನುವಾರ ಮಾತ್ರ ಒಪ್ಪವಾಗಿದ್ದೀತು, ಮಿಕ್ಕೆಲ್ಲ ದಿನಗಳು ಅವ್ಯವಸ್ಥೆಯಿಂದ ಕೂಡಿದ್ದೀತು. ಹಾಗಲ್ಲದೆ ಭಾನುವಾರ ಮಾಡುತ್ತೇನೆ ಎಂದು ಸಂಕಲ್ಪಿಸಿದ ಕಾರ್ಯ ಆ ದಿನ ಕಾರ್ಯಗತಗೊಳಿಸಲು ಅಸಾಧ್ಯವಾದರೆ ಮತ್ತೆ ವಾರ ಪೂರ್ತಿ ಅವ್ಯವಸ್ಥೆಯಲ್ಲೇ ಕಳೆಯಬೇಕಾಗುತ್ತದೆ. ಹೀಗೆ ಕೆಲಸ ನಿರಂತರವಾಗಿ ನಡೆಯುವ ಬದಲು ಸಂಕಲ್ಪದಿಂದ ತಡೆ ಉಂಟಾಗುವುದು ಸಹಜ. ಈ ಕಾರಣದಿಂದ ಸಂಕಲ್ಪ ವರ್ಜಿತರಾಗಬೇಕು. ಸಂಕಲ್ಪ ಜೀವನದ ಗುರಿ ಸೇರಲು ಮಾಡಿಕೊಂಡ ದೃಢ ನಿರ್ಧಾರವಾದರೆ ಬಹಳ ಒಳ್ಳೆಯದು. ಹಾಗಲ್ಲದೆ ಮಾಡುವ ಪ್ರತಿ ಕೆಲಸಕ್ಕೂ ಸಂಕಲ್ಪ ಮಾಡುತ್ತಾ ಯಾವುದೋ ಬಯಕೆಯ ಈಡೇರಿಕೆಗಾಗಿ ಅಥವಾ ಮಾಡುವ ಕೆಲಸದಿಂದ ಹೆಚ್ಚು ಆದಾಯ ಬರಬೇಕೆಂಬ ದೃಷ್ಟಿಯಿಂದ ಮಾಡಿದರೆ ಆತ ಅಜ್ಞಾನಿ. ಕರ್ಮ ಮಾಡುವಾಗ ಯಾವುದೇ ಬಯಕೆ ಇಲ್ಲದೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ಕೆಲಸ ಮಾಡಿದರೆ ಕೆಲಸ ನಿರಂತರವಾಗಿ ಅಡೆತಡೆ ಇಲ್ಲದೆ ನಡೆಯುವುದರಿಂದ ಸಂಕಲ್ಪ ವರ್ಜಿತರಾಗಿರುವವರನ್ನು ಜ್ಞಾನಿ ಎನ್ನಬಹುದು. ಹರಿ ಓಂ.